ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಮನೆಗೆ ಲಕ್ಷ್ಮೀ ದೇವಿ ಬರುವ ದಾರಿ ಅಡುಗೆ ಮನೆ ಮೂಲಕವೇ ಅಂತ ತಿಳಿದವರು ಹೇಳುವುದು ವಾಡಿಕೆ. ತಾಯಿಯ ಕೈಯಲ್ಲಿ ಸಿಗುವ ಅನ್ನವೇ ದೇವರ ಪ್ರಸಾದ. ಮಹಿಳೆಯರು ಅಡುಗೆ ಮಾಡುವಾಗ ರುಚಿಯ ಜೊತೆ ಪ್ರೀತಿ, ಆಶೀರ್ವಾದ, ಸಮೃದ್ಧಿಯನ್ನು ಕೂಡ ಕುಟುಂಬಕ್ಕೆ ಹಂಚುತ್ತಾರೆ. ಆದ್ದರಿಂದಲೇ ಮಹಿಳೆಯರು ಅಡುಗೆ ಮನೆಯಲ್ಲಿ ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಮನೆಯ ಒಂದು ಭಾಗ್ಯವನ್ನು ನಿರ್ಧರಿಸುತ್ತದೆ. ಹಾಗಾಗಿ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಹೆಣ್ಣು ಆ ಮನೆಯ ಮಹಾಲಕ್ಷ್ಮಿ ಎಂದು ಹೇಳಲಾಗುತ್ತದೆ. ಒಂದು ಮನೆಗೆ ಮಹಿಳೆಯು ಎಷ್ಟು ಮುಖ್ಯವೋ ಹಾಗೆ ಅಡುಗೆ ಮನೆಯಲ್ಲಿನ ವಿಚಾರದಲ್ಲಿ ಪಾಲಿಸುವ ನಿಯಮವೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಶಾಸ್ತ್ರಗಳಲ್ಲಿ. ಇವತ್ತಿನ ವಿಡಿಯೋದಲ್ಲಿ ಮನೆಯ ಅಭಿವೃದ್ಧಿಗೆ ಪಾಲಿಸಬೇಕಾದಂತಹ ಕೆಲವು ಸಣ್ಣ ಸಣ್ಣ ಉಪಾಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ. ಈ ಎಲ್ಲ ಸಣ್ಣ ಉಪಾಯಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಲಾಭವನ್ನು ತರುವುದಂತೂ ಖಚಿತ. ಮೊದಲಿಗೆ ಅಡುಗೆ ಮಾಡುವಾಗ ಮಹಿಳೆಯರು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅಡುಗೆ ಮಾಡಿದರೆ ಆರೋಗ್ಯದ ಜೊತೆ ಶಾಂತಿಯು ಕೂಡ ದೊರೆಯುತ್ತದೆ. ಹಾಗೂ ಅಡುಗೆ ಮಾಡಲು ಬಳಸುವಂತಹ ಪಾತ್ರೆಗಳು ಹಾಗೂ ಹಂಚು ಯಾವಾಗಲೂ ಸ್ವಚ್ಛವಾಗಿರಬೇಕು ಎಂದು ಹೇಳಲಾಗುತ್ತದೆ. ಆದರೆ ಹಂಚನ್ನು ರೊಟ್ಟಿ ಮಾಡಿದ ನಂತರ ಅದನ್ನು ಒಲೆಯ ಮೇಲೆ ಬಿಡಬಾರದು. ಇದು ರಾಹುವನ್ನು ಪ್ರತಿಬಿಂಬಿಸುವ ಕಾರಣ ಜೀವನದಲ್ಲಿ ಅಚಾನಕ್ಕಾಗಿ ಅಥವಾ ಅನಿರೀಕ್ಷಿತವಾಗಿ ಕೆಲವೊಂದು ಅನಾಹುತಗಳು ಸಂಭವಿಸುತ್ತವೆ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಉಪಯೋಗಿಸಿದ ಅಥವಾ ಬಳಸಿರುವಂತಹ ಹಂಚನ್ನು ತಕ್ಷಣವೇ ತೊಳೆದು ಇಡಬೇಕು ಎಂದು ಹಾಗೂ ಅದು ಇಡಬೇಕಾದಂತಹ ಜಾಗದಲ್ಲಿಯೇ ಇಡಬೇಕು ಎಂದು ಹೇಳಲಾಗುತ್ತದೆ. ಅಡುಗೆ ಮನೆಯನ್ನು ಎಷ್ಟು ಸ್ವಚ್ಛವಾಗಿಟ್ಟುಕೊಂಡಿರುತ್ತೇವೋ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ನಾವು ಕಾಣುತ್ತೇವೆ. ಹಾಗೂ ನಾವು ಅಡುಗೆ ಮನೆಯಲ್ಲಿ ಬಳಸುವಂತಹ ಹಂಚನ್ನು ಯಾವಾಗಲೂ ಅದನ್ನು ಉಲ್ಟಾ ಇಡಬಾರದು ಅಥವಾ ದಬ ಹಾಕಬಾರದು ಎಂದು ಹೇಳಲಾಗುತ್ತದೆ. ಆದರೆ ಕೆಲವರು ಹಂಚನ್ನು ಒಲೆ ಮೇಲೆ ಇಟ್ಟಾಗ ಅದರ ಮೇಲೆ ಅದರ ಮೇಲೆ ನೀರನ್ನು ಹಾಕುವುದು ಅಥವಾ ಚಿಮುಕಿಸುವುದು ಮಾಡುತ್ತಾರೆ. ಆಗ ಅದು ಶಬ್ದ ಉಂಟಾಗುತ್ತದೆ. ಆದರೆ ಈ ತರ ಮಾಡುವುದು ಒಂದು ಖಂಡಿತ ತಪ್ಪು. ಹಾಗೂ ಹಂಚಿನ ಮೇಲೆ ಯಾವುದೇ ರೀತಿಯಾದಂತಹ ಬೇರೆ ಪಾತ್ರೆಗಳನ್ನು ಇಡುವುದು ಅಥವಾ ಊಟ ಮಾಡಿದ ಅಥವಾ ತಿಂದ ತಟ್ಟೆಗಳನ್ನು ಇಡುವುದು ರಾಹುವಿನ ಕೆಟ್ಟ ದೃಷ್ಟಿಗೆ ಕಾರಣವಾಗುತ್ತದೆ ಎಂದು ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ಹಾಗಾಗಿ ನೀವು ಅಡುಗೆ ಮನೆಯಲ್ಲಿ ಕೆಲವೊಂದು ಎಚ್ಚರಿಕೆಯ ಒಂದು ಪರಿಹಾರ ಕ್ರಮಗಳನ್ನು ಪಾಲಿಸುತ್ತಾ ಬಂದರೆ ಯಾವುದೇ ರೀತಿಯಾದಂತಹ ಹಣಕಾಸಿನ ಅಡಚಣೆ ಉಂಟಾಗುವುದಿಲ್ಲ. ಹಾಗೂ ನೀವು ಮಾಡುವಂತಹ ಚಿಕ್ಕ ಪುಟ್ಟ ತಪ್ಪಿನಿಂದಾಗಿ ಮನೆಗಳಲ್ಲಿ ಅಭಿವೃದ್ಧಿಯ ಕೊರತೆ ಕಾಣಸಿಗುತ್ತದೆ. ಆದರೆ ಹಂಚನ್ನು ಬಳಸುವಾಗ ಸ್ವಲ್ಪ ಹಾಲು ಬೆರೆಸಿದ ನೀರನ್ನು ಹಾಕಿ ಒರೆಸುವುದು ಶುಭವನ್ನು ತರುತ್ತದೆ. ಇದು ಶುಕ್ರ ಮತ್ತು ಚಂದ್ರನನ್ನು ಬಲಗೊಳಿಸುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ಶಾಂತಿ, ನೆಮ್ಮದಿಯನ್ನು ಉಂಟು ಮಾಡುತ್ತದೆ. ಹಾಗೂ ನಿಮ್ಮ ಮನೆಗಳಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇದ್ದರೆ ಹಾಗೂ ನೆಗೆಟಿವ್ ಶಕ್ತಿ ಹೆಚ್ಚಾಗಿದೆ ಅನಿಸಿದಾಗ ಆ ಒಂದು ನೆಗೆಟಿವ್ ಶಕ್ತಿಯಿಂದ ದೂರಾಗಲು ಮನೆಯಲ್ಲಿ ಒಂದು ಉತ್ತಮವಾದಂತಹ ವಾತಾವರಣ ಉಂಟಾಗಬೇಕು ಅಂದರೆ ನೀವು ಬಳಸಿದ ಹಂಚಿನ ಮೇಲೆ ಅಂದರೆ ಬಿಸಿ ಹಂಚಿನ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಆ ಹಂಚನ್ನು ನೀಟಾಗಿ ಉಪ್ಪಿನಿಂದ ಒರೆಸಬೇಕು. ನಂತರ ಅದನ್ನು ನಿಮ್ಮ ಸಿಂಕಿಗೆ ಅಥವಾ ಯಾವುದಾದರೂ ಒಂದು ನೀರಿಗೆ ಹಾಕಿ ಚೆಲ್ಲಬೇಕಾಗುತ್ತದೆ. ಇದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿಯಾದಂತಹ ನೆಗೆಟಿವ್ ಶಕ್ತಿಯನ್ನು ಒಯ್ಯುತ್ತದೆ, ಕೆಟ್ಟ ಗಳಿಗೆಗಳನ್ನು ಕೂಡ ಒಯ್ಯುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ನೆನಪಿರಲಿ ಸ್ನೇಹಿತರೆ, ಈ ಹಂಚಿಗೆ ಕೇವಲ ಉಪ್ಪು ಮಾತ್ರ ಹಾಕಬೇಕು. ಆದರೆ ಅದರ ಜೊತೆ ಯಾವುದೇ ರೀತಿಯಾದಂತಹ ಎಣ್ಣೆ ಅಥವಾ ಅರಿಶಿಣಗಳನ್ನು ಮಿಕ್ಸ್ ಮಾಡಬಾರದು. ಇದು ಇನ್ನು ಅನಾಹುತಕ್ಕೆ ಕಾರಣ ಆಗುತ್ತದೆ. ಹಾಗೂ ನಿಮ್ಮ ಮನೆಯಲ್ಲಿ ವಾರಕ್ಕೆ ಒಮ್ಮೆಯಾದರೂ ಹಸುವಿಗೆ ರೊಟ್ಟಿಯನ್ನು ಕೊಡುವುದರಿಂದ ನಿಮ್ಮ ಜೀವನದಲ್ಲಿ ಒಂದು ನೆಮ್ಮದಿಯ ಜೊತೆಗೆ ಶುಕ್ರನು ಬಲಗೊಳ್ಳುತ್ತಾ ಹೋಗುತ್ತಾನೆ. ಹಾಗೂ ನಾಯಿಗೆ ರೊಟ್ಟಿಯನ್ನು ಕೊಡುವುದರಿಂದ ರಾಹು ಕೇತುವಿನ ಪರಿಣಾಮದಿಂದಾಗಿ ಯಾವುದೇ ರೀತಿಯಾದಂತಹ ದಿಢೀರ್ ತೊಂದರೆಗಳು ಬರುವುದಿಲ್ಲವೆಂದು ಹೇಳಲಾಗುತ್ತದೆ. ಹಾಗೂ ಎಲ್ಲಾ ಕೆಲಸಗಳು ಸಮಯಕ್ಕೆ ಸರಿಯಾಗಿ ನಡೆಯಬೇಕೆಂದರೆ ನೀವು ನಾಯಿಗಳಿಗೆ ರೊಟ್ಟಿಯನ್ನು ಕೊಡುವುದು ನಿರಂತರವಾಗಿ ಅಭ್ಯಾಸ ಮಾಡುತ್ತಾ ಬಂದರೆ ನಿಮ್ಮ ಜೀವನದಲ್ಲಿ ನೀವು ಅದ್ಭುತವಾದಂತಹ ಒಂದು ಸಮಯವನ್ನು ನೀವು ಕಾಣಬಹುದಾಗಿದೆ. ಹಾಗೂ ಇನ್ನು ಕಾಗೆಗೆ ರೊಟ್ಟಿಯನ್ನು ಕೊಡುವುದರಿಂದ ಪಿತೃದೋಷ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲದೆ ಹಿರಿಯರ ಆಶೀರ್ವಾದವು ದೊರೆಯುತ್ತದೆ ಹಾಗೂ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಪಕ್ಷಿಗಳಿಗೆ ಆಹಾರವನ್ನು ಅಥವಾ ರೊಟ್ಟಿಯನ್ನು ನೀಡುವುದರಿಂದ ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ನೆನಪಿರಲಿ ಸ್ನೇಹಿತರೆ, ಯಾವಾಗಲೇ ಒಮ್ಮೆಯಾದರೂ ಈ ರೀತಿಯಾದಂಥ ಕೆಲಸಗಳನ್ನು ಮಾಡುವುದರಿಂದ ಅದು ಫಲ ಸಿಗುವುದಿಲ್ಲ. ಯಾವುದೇ ಪರಿಹಾರವಾಗಲಿ ಅದಕ್ಕೆ ನಿರಂತರವಾದಂತಹ ಒಂದು ಪ್ರಯತ್ನವಿರಬೇಕು. ಹೌದು, ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕೆಲವೊಂದು ಚಿಕ್ಕ ಪುಟ್ಟ ಪರಿಹಾರಗಳು ನಮ್ಮ ಜೀವನದಲ್ಲಿ ಅಗಾಧವಾದಂತಹ ಒಂದು ಪರಿಣಾಮವನ್ನು ಬೀರಬಹುದಾಗಿದೆ.
ಹಾಗೂ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಮುರಿದ ಹಾಳಾದ ಪಾತ್ರೆಗಳನ್ನು ಬಳಸಬಾರದು. ಇವುಗಳನ್ನು ತಕ್ಷಣವೇ ಬದಲಾಯಿಸಬೇಕು. ಏಕೆಂದರೆ ಪ್ರತಿನಿತ್ಯ ಒಲೆಯನ್ನು ಹಾಗೂ ನಾವು ಅನ್ನಪೂರ್ಣೇಶ್ವರಿಯ ಸಮಾನವೆಂದು ಭಾವಿಸುತ್ತೇವೆ. ಹಾಗಾಗಿ ಅನ್ನಪೂರ್ಣೇಶ್ವರಿಯ ವಾಸವಿರುವಂತಹ ಒಂದು ಸ್ಥಳವನ್ನು ಯಾವಾಗಲೂ ಸ್ವಚ್ಛವಾಗಿ ಇರಿಸಿಕೊಳ್ಳಬೇಕಾಗುತ್ತದೆ. ಹಾಗೂ ಪ್ರತಿನಿತ್ಯ ಒಲೆಯನ್ನು ಸ್ವಚ್ಛಗೊಳಿಸಬೇಕು. ಹಾಗೂ ನಿಮ್ಮ ಅಡುಗೆ ಮನೆಗಳಲ್ಲಿ ಉಪ್ಪನ್ನು ಸರಿಯಾದ ಜಾಗದಲ್ಲಿ ಹಾಗೂ ಕೈಗೆ ಸರಳವಾಗಿ ಎಟಕುವಂತೆ ನೀವು ಈ ಒಂದು ಉಪ್ಪನ್ನು ಇಡಬೇಕು. ಮತ್ತು ಉಪ್ಪಿನ ಮೇಲೆ ಸದಾ ಮುಚ್ಚಿರಬೇಕು. ಉಪ್ಪನ್ನು ಓಪನ್ ಮಾಡಿ ಇಡಬಾರದು. ಹಾಗೂ ಉಪ್ಪನ್ನು ಇಡುವಾಗ ಅದನ್ನು ನೆಲದ ಮೇಲೆ ಹಾಗೆ ಇಡದೆ ಅದರ ಮೇಲೆ ಒಂದು ಮಣೆ ಅಥವಾ ಯಾವುದಾದರೂ ಒಂದು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಈ ಒಂದು ಉಪ್ಪನ್ನು ಇಡುವುದು ಕೂಡ ಒಳಿತಾಗಿದೆ. ಹೌದು ಸ್ನೇಹಿತರೆ, ಇವತ್ತಿನ ದಿನ ಸರಳವಾಗಿ ನಾವು ಅಡುಗೆ ಮನೆಯಲ್ಲಿ ಮಾಡಬಹುದಾದಂತಹ ಕೆಲವೊಂದು ತಪ್ಪುಗಳ ಬಗ್ಗೆ ಮತ್ತು ಕೆಲವೊಂದು ಪರಿಹಾರಗಳ ಬಗ್ಗೆ ಇವತ್ತಿನ ದಿನ ತಿಳಿಸಿದ್ದೇವೆ. ಈ ಎಲ್ಲ ವಿಚಾರಗಳು ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.